ಬೀದರ್ನಲ್ಲಿ 5ನೇ ದಿನಕ್ಕೆ ಕಾಲಿಟ್ಟ ರೈತರ ಹೋರಾಟ. ಕಬ್ಬು ದರ ನಿಗದಿಗಾಗಿ ರೈತರು ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. ಬೀದರ್ನಲ್ಲಿ 5ನೇ ದಿನಕ್ಕೆ ಕಾಲಿಟ್ಟ ರೈತರ ಹೋರಾಟ. ಕಬ್ಬು ದರ ನಿಗದಿಗಾಗಿ ರೈತರ ಅಹೋರಾತ್ರಿ ಧರಣಿ. ಸ್ಥಳಕ್ಕೆ ಬಾರದ ಸಚಿವರ ವಿರುದ್ಧ ಅನ್ನದಾತರು ಕಿಡಿಕಾರ್ತಿದ್ದಾರೆ. 1 ಟನ್ ಕಬ್ಬಿಗೆ 3,200 ರೂಪಾಯಿ ನೀಡುವಂತೆ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ, ರಾಜ್ಯ ರೈತ ಸಂಘ, ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ನಿರಂತರವಾಗಿ ಹೋರಾಟವನ್ನು ಮಾಡಲಾಗ್ತಾ ಇದೆ. ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ ಪ್ರತಿಭಟನಾಕಾರರು. 3,200 ರೂಪಾಯಿ ದರ ನಿಗದಿಪಡಿಸುವವರೆಗೂ ಕೂಡ ನಮ್ಮ ಹೋರಾಟವನ್ನು ನಾವು ಕೈಬಿಡಲ್ಲ. ದರ ನಿಗದಿ ಮಾಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ನೀಡಲಾಗ್ತಾ ಇರುವಂತದ್ದು. ಬೀದರ್ನಲ್ಲಿ ನಡೀತಾ ಇರುವಂತಹ ಹೋರಾಟದ ರೈತರ ಹೋರಾಟದ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ನೋಡಿ, ಕಬ್ಬು ದರ ನಿಗದಿಗಾಗಿ ರೈತರು ಅಹೋರಾತ್ರಿ ಧರಣಿಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಸಚಿವರು, ಯಾವುದೇ ಒಬ್ಬ ಸಚಿವರು ಕೂಡ ಈ ಸ್ಥಳಕ್ಕೆ ಬಂದಿಲ್ಲ, ಅಂದರೆ ಪ್ರತಿಭಟನಾ ಸ್ಥಳಕ್ಕೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಕೂಡ ಸ್ಥಳಕ್ಕೆ ಬಂದಿಲ್ಲ, ಮಾತಾಡಿಸಿಲ್ಲ. ಹೀಗಾಗಿ ಅವರ ಕಚೇರಿಯ ಮುಂಭಾಗದಲ್ಲೇ ರೈತರು ಹೋರಾಟಕ್ಕೆ ಮುಂದಾಗಿರುವಂಥದ್ದು, ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. 3,200 ರೂಪಾಯಿ ಕಬ್ಬಿನ ದರ ನಿಗದಿ ಮಾಡೋವರೆಗೂ ಕೂಡ ನಮ್ಮ ಅಹೋರಾತ್ರಿ ಸತ್ಯಾಗ್ರಹ ಏನಿದೆ ಇದನ್ನು ನಾವು ಬಿಡೋಕೆ ತಯಾರಿಲ್ಲ, ಎಚ್ಚರಿಕೆಯನ್ನ ಕೂಡ ನೀಡಿರುವಂಥದ್ದು. ನೋಡಿ, ರೈತರ ಹೋರಾಟಕ್ಕೆ ಬರೀ ರೈತರು ಮಾತ್ರ ಬಂದಿಲ್ಲ. ಇಲ್ಲಿ ರಾಜ್ಯ ರೈತ ಸಂಘ ಹಾಗೆ ಸಂಯುಕ್ತ ಕಿಸಾನ್ ಮೋರ್ಚಾ ಕೂಡ ಇಲ್ಲಿ ಸಾಥನ್ನ ನೀಡ್ತಾ ಇರುವಂಥದ್ದು. ಈಗಾಗಲೇ ನಿರಂತರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹೋರಾಟಕ್ಕೆ ಬೆಂಬಲ ಬೆಲೆ ಸಿಗೋವರೆಗೂ ಕೂಡ ಈ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನ ನೀಡ್ತಾ ಇರುವಂಥದ್ದು. ಹಲೋ 25-26ನೇ ಸಾಲಿನ ಕಬ್ಬು ನೀಡುವ ಕಾರ್ಖಾನೆಗಳು ಪ್ರಾರಂಭ ಮಾಡಿದ್ದು, ಆದರೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ದರ ನಿಗದಿ ಆಗಿದೆ. ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಇಲ್ಲಿಯವರೆಗೆ ದರ ನಿಗದಿ ಆಗಿಲ್ಲ. ಈಗಾಗಲೇ ಸುಮಾರು 3 ಸಲ ಏನು ಜಿಲ್ಲಾಡಳಿತದ DC ಅವರ ನೇತೃತ್ವದಲ್ಲಿ ಸಭೆ ನಡೆದರೂ ಕೂಡ ವಿಫಲವಾಗಿದೆ. ಆದ ಕಾರಣ ನಾವು 12ನೇ ತಾರೀಕಿಗೆ ಇವತ್ತು ನ್ಯಾಷನಲ್ ಹೈವೇ ಬಂದ್ ಮಾಡಿ ಹೋರಾಟ ಮಾಡಿದ್ದೀವಿ. ಆದರೂ ಕೂಡ ಕಾರ್ಖಾನೆಯವರು ಬರ್ತಾ ಇಲ್ಲ. ಹೀಗಾಗಿ ನಾವು ಸುಮಾರು ಇವತ್ತಿನ 5 ದಿನಗಳಿಂದ ನಾವು ಈ ಜಿಲ್ಲಾಧಿಕಾರಿ ಕಚೇರಿ ಎದುರ ಧರಣಿ ಸತ್ಯಾಗ್ರಹ ಕೂತಿದ್ದೀವಿ. ನಮಗೆ 3,200 ಬೇಕೇ ಬೇಕು. ಯಾವ ಪ್ರಕಾರ ನಮಗೆ FRP ಏನು ನಮಗೆ ಬೇಕಾಗಿಲ್ಲ. ಜನ ಎಲ್ಲ ಏನು ಹೇಳ್ತಾರೆ, FRP ನಮ್ಗೆ ನೋಡಿ ರೈತರಿಗೆ ಬೇಕಾಗಿದ್ದು 3,000 ಕನಿಷ್ಠ. ನಮ್ದರ ಡಿಮ್ಯಾಂಡ್ 3,500 ಅದ. ಆದ್ರೆ ಕನಿಷ್ಠ ಏನಪ್ಪ ಅಂದ್ರೆ ನಾವು 3,200 ಕೊಡ್ತೇವೆ ಅಂತ ಹೇಳಿದ ಮಾತ್ರ ನಾವು ಈ ಸತ್ಯಾಗ್ರಹ ಕೈ ಬಿಡ್ತೇವೆ. ಅದನ್ನು ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ನಮ್ಮ ಭೇಟಿಗೆ ಬರ್ತಾರಂತ ಹೇಳ್ತಾ ಇದ್ದಾರೆ. ಅವರು ಬಂದು ನಮ್ಮನ್ನು 3,200 ರೂಪಾಯಿ ಕೊಡ್ತೇವೆ ಅಂದಾಗ ಮಾತ್ರ ನಾವು ಈಗ ಸತ್ಯಾಗ್ರಹದ ಕೈ ಬಿಡ್ತೇವೆ ಅಂತ ಹೇಳಿ ಇವತ್ತು ತಮ್ಮೆಲ್ಲರ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಾಗಲೇ 25-26ನೇ ಸಾಲಿನ ಕಬ್ಬು ನೀಡುವ ಕಾರ್ಖಾನೆಗಳು ಪ್ರಾರಂಭ ಮಾಡಿದ್ದು, ಆದರೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ದರ ನಿಗದಿ ಆಗಿದೆ. ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಇಲ್ಲಿಯವರೆಗೆ ದರ ನಿಗದಿ ಆಗಿಲ್ಲ. ಈಗಾಗಲೇ ಸುಮಾರು 3 ಸಲ ಏನು ಜಿಲ್ಲಾಡಳಿತದ DC ಅವರ ನೇತೃತ್ವದಲ್ಲಿ ಸಭೆ ನಡೆದರೂ ಕೂಡ ವಿಫಲವಾಗಿದೆ. ಆದ ಕಾರಣ ನಾವು 12ನೇ ತಾರೀಕಿಗೆ ಇವತ್ತು ನ್ಯಾಷನಲ್ ಹೈವೇ ಬಂದ್ ಮಾಡಿ ಹೋರಾಟ ಮಾಡಿದ್ದೀವಿ. ಆದರೂ ಕೂಡ ಕಾರ್ಖಾನೆಯವರು ಬರ್ತಾ ಇಲ್ಲ. ಹೀಗಾಗಿ ನಾವು ಸುಮಾರು ಇವತ್ತಿನ 5 ದಿನಗಳಿಂದ ನಾವು ಈ ಜಿಲ್ಲಾಧಿಕಾರಿ ಕಚೇರಿ ಎದುರ ಧರಣಿ ಸತ್ಯಾಗ್ರಹ ಕೂತಿದ್ದೀವಿ. ನಮಗೆ 3,200 ಬೇಕೇ ಬೇಕು. ಯಾವ ಪ್ರಕಾರ ನಮಗೆ FRP ಏನು ನಮಗೆ ಬೇಕಾಗಿಲ್ಲ. ಜನ ಎಲ್ಲ ಏನು ಹೇಳ್ತಾರೆ, FRP ನಮ್ಗೆ ನೋಡಿ ರೈತರಿಗೆ ಬೇಕಾಗಿದ್ದು 3,000 ಕನಿಷ್ಠ. ನಮ್ದರ ಡಿಮ್ಯಾಂಡ್ 3,500 ಅದ. ಆದ್ರೆ ಕನಿಷ್ಠ ಏನಪ್ಪ ಅಂದ್ರೆ ನಾವು 3,200 ಕೊಡ್ತೇವೆ ಅಂತ ಹೇಳಿದ ಮಾತ್ರ ನಾವು ಈ ಸತ್ಯಾಗ್ರಹ ಕೈ ಬಿಡ್ತೇವೆ. ಅದನ್ನು ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು
ಏನು ನಮ್ಮ ಭೇಟಿಗೆ ಬರ್ತಾರಂತ ಹೇಳ್ತಾ ಇದ್ದಾರೆ. ಅವರು ಬಂದು ನಮ್ಮನ್ನು 3,200 ರೂಪಾಯಿ ಕೊಡ್ತೇವೆ ಅಂದಾಗ ಮಾತ್ರ ನಾವು ಏನು ಸತ್ಯಾಗ್ರಹದ ಕೈ ಬಿಡ್ತೇವೆ ಅಂತ ಹೇಳಿ ಇವತ್ತು ತಮ್ಮೆಲ್ಲರ ವಾಹಿನಿ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗಲೇ 25-26ನೇ ಸಾಲಿನ ಕಬ್ಬು ನೀರಿಯುವ ಕಾರ್ಖಾನೆಗಳು ಪ್ರಾರಂಭ ಮಾಡಿದ್ದು, ಆದರೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ದರ ನಿಗದಿ ಆಗಿದೆ. ಆದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಇಲ್ಲಿವರೆಗೆ ದರ ನಿಗದಿ ಆಗಿಲ್ಲ. ಈಗಾಗಲೇ ಸುಮಾರು 3 ಸಲ ಏನು ಜಿಲ್ಲಾಡಳಿತದ DC ಅವರ ನೇತೃತ್ವದಲ್ಲಿ ಸಭೆ ನಡೆದರೂ ಕೂಡ ವಿಫಲವಾಗಿದೆ. ಆದ ಕಾರಣ ನಾವು 12ನೇ ತಾರೀಕಿಗೆ ಇವತ್ತು ನ್ಯಾಷನಲ್ ಹೈವೇ ಬಂದ್ ಮಾಡಿ ಹೋರಾಟ ಮಾಡಿದ್ದೇವೆ. ಆದರೂ ಕೂಡ ಕಾರ್ಖಾನೆಯವರು ಬರ್ತಾ ಇಲ್ಲ. ಹೀಗಾಗಿ ನಾವು ಸುಮಾರು ಇವತ್ತಿನ 5 ದಿನಗಳಿಂದ ನಾವು ಈ ಜಿಲ್ಲಾಧಿಕಾರಿ ಕಚೇರಿ ಎದುರ ಧರಣಿ ಸತ್ಯಾಗ್ರಹ ಕೂತಿದ್ದೀವಿ. ನಮಗೆ 3,200 ಬೇಕೇ ಬೇಕು. ಯಾವ ಪ್ರಕಾರ ನಮಗೆ FRP ನಮಗೆ ಬೇಕಾಗಿಲ್ಲ. ಜನ ಎಲ್ಲ ಏನು ಹೇಳ್ತಾರೆ FRP ನಮ್ಗೆ ನೋಡಿ ರೈತರಿಗೆ ಬೇಕಾಗಿದ್ದು 3,000 ಕನಿಷ್ಠ. ನಮ್ದರ ಡಿಮ್ಯಾಂಡ್ 3,500 ಅದ. ಆದ್ರೆ ಕನಿಷ್ಠ ಏನಪ್ಪ ಅಂದ್ರೆ ನಾವು